MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಇರಾನ್ ಸರ್ವೋಚ್ಚ ನಾಯಕ ಖಮೇನಿಗೆ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸುಪ್ರೀಂ ಲೀಡರ್ ಎಲ್ಲಿ ಅಡಗಿದ್ದಾರೆ ಅಂತ ಹೇಳಿ ನಿಖರವಾಗಿ ತಿಳಿದಿದೆ. ನಮಗೆ ಗೊತ್ತು ಅವರೊಬ್ರು ಸುಲಭದ ಗುರಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದರೆ ಅಲ್ಲಿ ಸುರಕ್ಷಿತರಾಗಿದ್ದಾರೆ ಅಷ್ಟೇನೆ ಅವರು. ನಾವು ಅವರನ್ನ ಹೊರಗೆಳೆಯೋದಕ್ಕೆ ಹಾಗೆ ಕೊಲ್ಲೋದಕ್ಕೆ ಹೋಗೋದಿಲ್ಲ. ಆದರೆ ನಾಗರಿಕರು ಅಮೆರಿಕನ್ ಸೈನಿಕರ ಮೇಲೆ ಏನಾದರೂ ದಾಳಿ ಮಾಡಿದ್ರೆ ನಾವು ಅದನ್ನು ಬಯಸೋದಿಲ್ಲ. ಆದರೆ ನಮ್ಮ ತಾಳ್ಮೆ ಕ್ಷೀಣಿಸ್ತಾ ಇದೆ ಅಂತ ಹೇಳಿ ಪರೋಕ್ಷವಾಗಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಂದರೆ ನಮ್ಮ ಪೇಷನ್ಸನ್ನು ಟೆಸ್ಟ್ ಮಾಡಬೇಡಿ, ನಾವು ಕೂಡ ನೋಡ್ತಾ ಇದ್ದೀವಿ, ಅಕಸ್ಮಾತ್ ಹೀಗೆ ಮುಂದುವರೆದ್ರೆ ನಾವು ಕೂಡ ದಾಳಿ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ನೇರ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಟ್ರಂಪ್ ಬೆದರಿಕೆಗೂ ಕೂಡ ಇರಾನ್ ಸರ್ವೋಚ್ಚ ನಾಯಕ ಜಗಿಲ್ ಆಯತುಲ್ಲಾ ಖಮೇನಿ ಯುದ್ಧ ಈಗ ಆರಂಭವಾಗಿದೆ ಅಂತೇಳಿ ಖಮೇನಿ ಪೋಸ್ಟ್ ಹಾಕಿದ್ದಾರೆ. ನಾವು ಯಹೂದಿಗಳಿಗೆ ಯಾವುದೇ ಕರುಣೆ ತೋರೋದಿಲ್ಲ, ಇಸ್ರೇಲ್ ದಾಳಿಗೆ ಕಠಿಣ ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ, ನಾವು ಭಯೋತ್ಪಾದಕ ಜಿಯೋನಿಸ್ಟ್ ಆಡಳಿತಕ್ಕೆ ಹಾಗೆ ಇಸ್ರೇಲ್ಗೆ ತಕ್ಕ ಉತ್ತರವನ್ನು ಕೊಡ್ತೀವಿ ಅಂತ ಬಲವಾದ ಪ್ರತಿಕ್ರಿಯೆ ನೀಡಬೇಕು ಅಂತ ಹೇಳಿ ಖಮೇನಿ ಪೋಸ್ಟ್ ಮಾಡಿದ್ದಾರೆ. ಇಂಗ್ಲಿಷ್ನಲ್ಲೇ ಟ್ವೀಟ್ ಮಾಡಿರುವಂತಹ ಆಯತುಲ್ಲಾ ಖಮೇನಿ ಯುದ್ಧ ಈಗ ಆರಂಭವಾಗಿದೆ, ಇಸ್ರೇಲ್ ವಿರುದ್ಧ ಇರಾನ್ ಸುಮ್ಮನೆ ಕೂರೋದಿಲ್ಲ ಅಂಥೇಳಿ ಖಮೇನಿ ಪೋಸ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಗೂ ಕೂಡ ಖಮೇನಿ ಬಗ್ಗಿಲ್ಲ. ನೋಡಿ, ಇದು ಖಮೇನಿ ಮಾಡಿರುವಂಥ ಟ್ವೀಟ್. ಇದು ವಿ ಮಸ್ಟ್ ಗಿವ್ ಎ ಸ್ಟ್ರಾಂಗ್ ರೆಸ್ಪಾನ್ಸ್ ಟು ದ ಟೆರರಿಸ್ಟ್ ಜಿಯೋನಿಸ್ಟ್ ರೆಜಿಮ್. ವಿ ವಿಲ್ ಶೋ ದ ಜಿಯೋನಿಸ್ಟ್ ಟು ನೋ ಮರ್ಸಿ. ಅಂದರೆ ನಾವು ಯಾವುದೇ ರೀತಿ ಕರುಣೆ ತೋರೋದಿಲ್ಲ, ಜಿಯೋನಿಸ್ಟ್ ಅವರನ್ನ ಟೆರರಿಸ್ಟ್ ಅಂತ ಹೇಳಿ ಕರೆದಿದ್ದಾರೆ. ಇಸ್ರೇಲಿಗರು ಮಾಡ್ತಾ ಇರುವಂಥದ್ದು ಇದೊಂದು ಟೆರರಿಸಮ್ ಅನ್ನೋ ರೀತಿಯಲ್ಲಿ ಖಮೇನಿ ಬಿಂಬಿಸ್ತಾ ಪೋಸ್ಟ್ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಇರಾನ್ ಸುಮ್ಮನೆ ಇರೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಖಮೇನಿ ಪುನರುಚ್ಚರಿಸಿದ್ದಾರೆ. ಇದರ ಬೆನ್ನಲ್ಲೇ ಇರಾನ್ ಮೇಲೆ ಅಮೆರಿಕ ಯಾವುದೇ ಕ್ಷಣದಲ್ಲೂ ದಾಳಿ ಮಾಡುವಂತಹ ಸಾಧ್ಯತೆಗಳಿವೆ. ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನ ಗುರಿಯಾಗಿಸಿಕೊಂಡು ದಾಳಿಗೆ ಪ್ಲಾನ್ ರೂಪಿತವಾಗ್ತಾ ಇದೆ. ಟ್ರಂಪ್ ನಡೆಸಿದಂತಹ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ. ಇಸ್ರೇಲ್ ಜೊತೆ ಸೇರಿ ದಾಳಿ ಮಾಡೋದಕ್ಕೆ ಅಮೆರಿಕ ಹಾಗಾದ್ರೆ ಸಜ್ಜಾಗಿದೆಯಾ? 20 ನಿಮಿಷ ರಾಷ್ಟ್ರೀಯ ಭದ್ರತಾ ತಂಡದ ಜೊತೆಗೆ ಚರ್ಚೆ ಮಾಡಿದ್ದಾರೆ ಟ್ರಂಪ್. ಅಮೆರಿಕದ ಶ್ವೇತಭವನದಲ್ಲಿ ನಡೆದಿರುವಂತಹ ಮಹತ್ವದ ಸಭೆ ಇದು. ಇರಾನ್ನ ಪರಮಾಣು ಸ್ಥಾವರಗಳನ್ನು ಹೊಡೆದಾಕುವಂತಹ ಶಪಥ ಮಾಡಿದ್ದಾರೆ. ಈಗಾಗಲೇ ಇರಾನ್ಗೆ ಟ್ರಂಪ್ ಎಚ್ಚರಿಕೆಯನ್ನು ಕೂಡ ರವಾನಿಸಿದ್ದಾರೆ. ಈ ಹಿಂದೆ ಕೂಡ ನಿನ್ನೆ ಮಾತನಾಡ್ತಾ ಟ್ರಂಪ್ ಹೇಳಿದ್ರು, ಇರಾನ್ ಹತ್ರ ಅಣ್ವಸ್ತ್ರ ಇಲ್ಲ, ಪರಮಾಣು ಅಣ್ವಸ್ತ್ರ ಇಲ್ಲ, ಹಾಗಾಗಿ ನಾವು ಕೂಡ ಕಾದು ನೋಡ್ತಾ ಇದ್ದೀವಿ, ನಮ್ಮ ಪೇಷನ್ಸನ್ನು ಟೆಸ್ಟ್ ಮಾಡಬೇಡಿ ಅನ್ನುವಂಥದ್ದನ್ನು ಕೂಡ ಟ್ರಂಪ್ ಹೇಳಿದರು. ಈಗ ಎಲ್ಲಿ ಪರಮಾಣು ಸಿದ್ಧತೆಯನ್ನು ನಡೆಸ್ತಾ ಇದ್ರು ಎಲ್ಲ, ಅಂದರೆ ಅದು ಭೂಮಿಯ ಆಳದ ಒಳಗಡೆ ಇರುವಂಥ ಒಂದು ಅವರ ಫ್ಯಾಕ್ಟ್ರಿ, ಅಲ್ಲಿ ಆಗ್ತಾ ಇರುವಂಥ ಎಲ್ಲ ಲ್ಯಾಬೊರೇಟರಿಗಳು ಟೆಸ್ಟ್ಗಳೆಲ್ಲವೂ ಕೂಡ ಅದನ್ನು ಹೊಡೆಯೋದಕ್ಕೆ ಬಲವಾದಂಥ ಒಂದು ಕ್ಷಿಪಣಿ ಬೇಕಾಗತ್ತೆ. ಅದನ್ನು ಕೂಡ ಬಹುಶಃ ಅಮೆರಿಕ ಏನಾದರೂ ಪ್ರೊವೈಡ್ ಮಾಡುತ್ತಾ ಅನ್ನುವಂಥದ್ರ ಬಗ್ಗೆ ಇರುವಂಥ ಚರ್ಚೆಗಳು. ಇನ್ನು ಇಸ್ರೇಲ್ಗೆ ಇರಾನ್ ತೈಲ ಘಟಕಗಳೇ ಟಾರ್ಗೆಟ್ ಆಗಿವೆ. ಟೆಹರಾನ್ನಲ್ಲಿ ತೈಲ ಘಟಕಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ತೈಲ ಘಟಕಗಳ ಮೇಲೆ ಇಸ್ರೇಲ್ನಿಂದ ಏರ್ ಸ್ಟ್ರೈಕ್ ಆಗಿದೆ. ಟೆಹರಾನ್ನಲ್ಲಿರುವಂತಹ ಹಲವಾರು ತೈಲ ಘಟಕಗಳ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ. ಇಸ್ರೇಲ್ ದಾಳಿಗೆ ಹೊತ್ತಿ ಉರಿದಿವೆ ತೈಲ ಘಟಕಗಳು. ಮಿಸೈಲ್ ಬೀಳ್ತಾ ಇದ್ದಂತೆ ಬಾನಂಗಳಕ್ಕೆ ಚಿಮ್ಮಿದೆ ಬೆಂಕಿ. ನೋಡಿ, ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಟೆಹರಾನ್ನಲ್ಲಿರುವಂತಹ ತೈಲ ಘಟಕಗಳು. ಯಾಕಂದರೆ ಪ್ರಮುಖವಾದಂಥ ಆದಾಯ ಇರಾನ್ಗೆ ಇರುವಂಥದ್ದೇ ತೈಲ ಪೂರೈಕೆಯಿಂದ. ಹಾಗಾಗಿ ಅದನ್ನೇ ಟಾರ್ಗೆಟ್ ಮಾಡಿ ಅವರ ಮೇನ್ ಬೇಸ್ ಏನಿದೆ, ಆರ್ಥಿಕತೆಯ ಒಂದು ಆಧಾರ, ಅದನ್ನೇ ಹೊಡೆದು ಹಾಕಿದ್ರೆ ನೆಕ್ಸ್ಟು ಮತ್ತೆ ಎದ್ದೇಳೋದಕ್ಕೆ ಸಾಧ್ಯ ಇಲ್ಲ ಇರಾನ್ ಅನ್ನುವಂಥ ಒಂದು ಪ್ಲಾನಿಂಗ್ ಇಸ್ರೇಲ್ದು. ಹಾಗಾಗಿ ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡಿ ತೈಲ ಘಟಕಗಳನ್ನು ಈಗ ಕ್ಷಿಪಣಿ ಹಾಕಿ ದಾಳಿ ಮಾಡ್ತಾರೆ. ಮತ್ತೊಂದು ಕಡೆ ಭೂತ ಬಂಗ್ಲೆ ಅಂತ ಆಗ್ಬಿಟ್ಟಿದೆ ಇರಾನ್ನ ಸರ್ಕಾರಿ ನ್ಯೂಸ್ ಚಾನಲ್. ನಿನ್ನೆ ಟಿವಿ ಚಾನಲ್ ಮೇಲೇ ಇಸ್ರೇಲ್ ದಾಳಿ ನಡೆಸಿತ್ತು. ಇಸ್ರೇಲ್ ಹೊಡೆತಕ್ಕೆ ಇಡೀ ಕಟ್ಟಡವೇ ಸುಟ್ಟು ಕರಕಲಾಗ್ಬಿಟ್ಟಿದೆ. ಚಾನಲ್ನಲ್ಲಿದ್ದಂಥ ಸ್ಟುಡಿಯೋ, ಕಂಪ್ಯೂಟರ್ಗಳು ಎಲ್ಲವೂ ನಾಶವಾಗಿವೆ. ಇಸ್ರೇಲ್ ಮಿಸೈಲ್ ದಾಳಿಗೆ ಅಲ್ಲಿದ್ದಂಥ ವಸ್ತುಗಳೆಲ್ಲ ಚಲ್ಲಾಪಿಲಿಯಾಗಿವೆ. ಕಟ್ಟಡದಲ್ಲಿ ಇನ್ನೂ ಕೂಡ ಬೆಂಕಿ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆಯಂತೆ.
ಹೊಗೆ ಆವರಿಸ್ಕೊಂಡಿದೆ. ಇನ್ನೂ ಕೂಡ ಅದೆಲ್ಲವೂ ಕೂಡ ತೆರವುಗೊಳಿಸುವಂಥ ಒಂದು ಕೆಲಸ ನಡೀತಾ ಇದೆ. ನೋಡಿ, ಇದು 2 ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಒಂದು ಕಡೆ ಲೈವ್ ನ್ಯೂಸ್ ಓದೋತಿದ್ದಂಥ ಸಂದರ್ಭದಲ್ಲೇ ಒಬ್ಬ ಲೇಡಿ ಆ್ಯಂಕರ್ ಅಲ್ಲಿ ನ್ಯೂಸ್ ಪ್ರೆಸೆಂಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಆ ಬಿಲ್ಡಿಂಗ್ ಮೇಲೆ ಆದಂಥ ಒಂದು ಅಟ್ಯಾಕ್ ನೋಡಿ, ಅಲ್ಲಿ ದಟ್ಟವಾದಂಥ ಒಂದು ಹೊಗೆ ಆವರಿಸ್ಕೊಂಡಿರೋದು. ಅದೇ ಬಿಲ್ಡಿಂಗ್ಗೆ, ಅಂದರೆ ಯಾವುದು ನ್ಯೂಸ್ ಚಾನಲ್ ಇದೆಯೋ ಸ್ಟುಡಿಯೋ, ಅದೇ ಬಿಲ್ಡಿಂಗಿಗೆ ಆದಂಥ ಅಟ್ಯಾಕ್ ಇದು. ತಕ್ಷಣಕ್ಕೆ ಗಾಬರಿ ಆದಂಥ ನ್ಯೂಸ್ ಆ್ಯಂಕರ್ ಅಲ್ಲಿಂದ ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾರೆ. ಸೊ ಮತ್ತೊಂದು ದೃಶ್ಯ, ಇವತ್ತಿನ ದೃಶ್ಯ ನೋಡಿ, ಅಲ್ಲಿ ಚಲ್ಲಾಪಿಲಿಯಾಗಿ ಬಿದ್ದಿರುವಂಥ ಎಲ್ಲ ಎಕ್ವಿಪ್ಮೆಂಟ್ಗಳು, ಬಿಲ್ಡಿಂಗ್ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಒಳಗಡೆ ಇದ್ದಂತಹ ಎಲ್ಲ ಕಂಪ್ಯೂಟರ್ಗಳು, ಸಿಸ್ಟಮ್ಗಳು ಎಲ್ಲವೂ ಕೂಡ ಭಸ್ಮವಾಗಿವೆ. ಹೀಗೆ ಇಸ್ರೇಲ್ ಇರಾನ್ನ ಬೇರೆ ಬೇರೆ ಭಾಗಗಳಲ್ಲಿ ದಾಳಿಯನ್ನು ಮುಂದುವರಿಸಿದೆ. ಇನ್ನು ಮಧ್ಯ ಇಸ್ರೇಲ್ ಮೇಲೆ ಇರಾನ್ ಕೂಡ ಪ್ರತಿದಾಳಿ ಆರಂಭಿಸಿದೆ. ರಾಕೆಟ್ ದಾಳಿ ಮಾಡ್ತಾ ಇದೆ. ವಸತಿ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ನಡೆಸಿರುವಂತಹ ದಾಳಿ ಇದು. ಮನೆಗಳ ಮುಂದೆ ನಿಲ್ಲಿಸಿದಂತಹ ಕಾರುಗಳು ಕೂಡ ಬೆಂಕಿಗಾಹುತಿಯಾಗಿವೆ. ಬೆಂಕಿ ನಂದಿಸೋದಕ್ಕೆ ರಕ್ಷಣಾ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಸೊ ಒಂದು ಕಡೆ ಇಸ್ರೇಲ್ ಇರಾನ್ ಮೇಲೆ, ಇರಾನ್ನ ರಾಜಧಾನಿ ಟೆಹರಾನ್ ಮೇಲೇ ಅಟ್ಯಾಕ್ ಮಾಡ್ತಾ ಇದ್ರೆ, ಈ ಕಡೆ ಇಸ್ರೇಲ್ ಮೇಲೂ ಕೂಡ ಇರಾನ್ ತನ್ನ ದಾಳಿಯನ್ನು ಮುಂದುವರಿಸಿದೆ. ಇರಾನ್ ಕೂಡ ಈಗಾಗಲೇ ಹೇಳಿರೋ ಹಾಗೆ, ನಾವು ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ, ಯಹೂದಿಗಳ ಆಡಳಿತವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು, ಅಲ್ಲಿವರೆಗೂ ಕೂಡ ನಾವು ಹೋರಾಡ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಖಮೇನಿ ಕೂಡ ಹೇಳಿರುವಂಥದ್ದು. ಸೊ ಅದರ ಬೆನ್ನಲ್ಲೇ ಈಗ ಇಸ್ರೇಲ್ ಮೇಲೆ ರಾಕೆಟ್ ದಾಳಿಗಳನ್ನು ಇರಾನ್ ಮುಂದುವರಿಸಿದೆ. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಇರಾನ್ನ ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡಿ ಹೊಡೆದು ಹಾಕ್ತಾ ಇದೆ. ಮತ್ತೊಂದು ಕಡೆ ಈಗ ಟ್ರಂಪ್ ಕೂಡ ಇದಕ್ಕೆ ಜೊತೆಯಾಗುವಂಥ ಸಾಧ್ಯತೆಗಳಿವೆ. ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಕ್ಷಣ ಕ್ಷಣಕ್ಕೂ ಒಂದು ರೀತಿಯ ಆತಂಕ ಇದೆ. ಯಾಕಂದರೆ ಇರಾನ್ನಿಂದ ಯಾವುದೇ ಕ್ಷಣದಲ್ಲೂ ದಾಳಿಗಳು ಮುಂದುವರಿಬಹುದು, ದಾಳಿಗಳಾಗಬಹುದು ಅಂಥೇಳಿ ಟೆಲ್ ಅವೀವ್ನಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಸೈರನ್ಗಳನ್ನು ಕೂಡ ಮೊಳಗಿಸಲಾಗಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.